ಬ್ರೇಕಿಂಗ್ ನ್ಯೂಸ್, ಇರಾನ್ ಕತಾರ್ನ ವರ್ಲ್ಡ್ಸ್ ಬಿಗ್ಗೆಸ್ಟ್ LNG ಹಬ್ ಮೇಲೆ ಅಟ್ಯಾಕ್ ಮಾಡಿದೆ. ಇದು ಗ್ಲೋಬಲ್ ಮಾರ್ಕೆಟ್ ಶೇಕ್ ಮಾಡಬಹುದು. ಆದರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಏನಂದರೆ, ಈ ಸಿಚುವೇಶನಿಂದ ಯಾವ ಇಂಡಿಯನ್ ಸ್ಟಾಕ್ ಪ್ರಾಫಿಟ್ ಮಾಡಬಹುದು ಅಂತೇಳಿ ನಾವೀಗ ನೋಡೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾಂಪೌಂಡ್ ಕಾರ್ನರ್ ಕನ್ನಡ ಚಾನಲ್. ಇಂದು ನಾವು ಡಿಸ್ಕಸ್ ಮಾಡೋದು ಒಂದು ಪವರ್ಫುಲ್ ಗ್ಲೋಬಲ್ ನ್ಯೂಸ್ ಮತ್ತು ಅದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತೇಳಿ. ನಿಮಗೆ ನಾನು ಸಿಂಪಲ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ, ಬಿಗಿನರ್ಸ್ ಕೂಡ ಈಸಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಬಹುದು. ಫಸ್ಟ್ ಏನಾಗಿದೆ ಅಂತ ನೋಡೋಣ. ಇರಾನ್ ಕತಾರ್ನ ರಾಸ್ ಲಫಾನ್ ಫೆಸಿಲಿಟಿ ಮೇಲೆ ಒಂದು ಸ್ಟ್ರೈಕ್ ಮಾಡಿದೆ. ಇದು ವರ್ಲ್ಡಲ್ಲಿ ಬಿಗ್ಗೆಸ್ಟ್ ಗ್ಯಾಸ್ ಎಕ್ಸ್ಪೋರ್ಟ್ ಹಬ್. ಸೌದಿ ಅರೇಬಿಯಾ ಮತ್ತು ಕುವೈಟ್ ಎನರ್ಜಿ ಸೈಟ್ಸ್ ಕೂಡ ಟಾರ್ಗೆಟ್ ಆಗಿದೆ. ಇದು ನಾರ್ಮಲ್ ಕಾನ್ಫ್ಲಿಕ್ಟ್ ಅಲ್ಲ, ಇದು ಫುಲ್ ಜಿಯೋಪೊಲಿಟಿಕಲ್ ಟೆನ್ಷನ್ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಅದರೊಟ್ಟಿಗೆ ಇರಾನ್ ಫಾರಿನ್ ಮಿನಿಸ್ಟರ್ಸ್ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವರು ಏನಂದರೆ ಝೀರೋ ರಿಸ್ಟ್ರೈನ್ ಅಂತ ಹೇಳಿ, ಅಂದರೆ ನೆಕ್ಸ್ಟ್ ಟೈಮ್ ಇನ್ನೂ ಅಗ್ರೆಸಿವ್ ಆಗಿ ರೆಸ್ಪಾನ್ಸ್ ಮಾಡಬಹುದು. ಅಂದರೆ ಅವರ ಮೇಲೆ ಅಟ್ಯಾಕ್ ಆದರೆ ಅವರದನ್ನು ಝೀರೋ ರಿಸ್ಟ್ರೈನ್ ಮಾಡ್ತಾರೆ, ಅಂದರೆ ನಾವು ಅದನ್ನು ರಿಟರ್ನ್ ಆಗಿ ರಿಟ್ಯಾಲಿಯೇಟ್ ನಿಮಗೆ ಮಾಡ್ತೇನೆ ಅಂಥೇಳಿ ಇರಾನಿನ ಫಾರಿನ್ ಮಿನಿಸ್ಟರ್ ಕ್ಲಿಯರ್ ಆಗಿ ನ್ಯೂಸ್ ಹೇಳಿದ್ದಾರೆ. ಇದರದ್ದು ಇಂಪ್ಯಾಕ್ಟ್ ಏನಾಗ್ಬೋದು ಗೆಳೆಯರೆ? ಫಸ್ಟ್ ಆಫ್ ಆಲ್ ಈಗ ನಾವು ನೋಡೋದಾದರೆ ಇದರದ್ದು ಫಸ್ಟ್ ಇಂಪ್ಯಾಕ್ಟ್ ನಿಮಗೆ ಕತಾರ್ LNG ಪ್ರೊಡಕ್ಷನ್ ಅರೌಂಡ್ ನಿಮಗೆ 15ರಿಂದ 17% ಅವರ ಪ್ರೊಡಕ್ಷನ್ ಮೇಲೆ ಎಫೆಕ್ಟ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ಮಿಸೈಲ್ ಹಿಟ್ ಮಾಡೋದ್ರಿಂದ ಅವರ ಪ್ರೊಡಕ್ಷನ್ ಫೆಸಿಲಿಟಿಗೆ ತುಂಬ ಎಫೆಕ್ಟ್ ಬಿದ್ದಿದೆ. ಸೊ ಅವರಿಗೆ ಆಲ್ಮೋಸ್ಟ್ 15 to 17% ಅಷ್ಟು ಪ್ರಾಪರ್ಟಿ ಡ್ಯಾಮೇಜ್ ಅವ್ರಿಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಗ್ಲೋಬಲಲ್ಲಿ ನಿಮಗೆ ಆಯಿಲ್ ಮತ್ತು ಗ್ಯಾಸ್ ಪ್ರೈಸ್ ಕೂಡ ನಿಮಗೆ ಹೈಕ್ ಆಗೋದು ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಈ ಥರ ಈಗ ಕತಾರ್ ಆಗಲಿ, ಕುವೈಟ್ ಆಗಲಿ, ಸೌದಿ ಆಗಲಿ ಅವರು ಮಾರ್ಕೆಟಿಗೆ ಆಯಿಲ್ ಮತ್ತು ಗ್ಯಾಸ್ ಸಪ್ಲೈ ಮಾಡೋದಿಲ್ಲ ಅಂತ ಹೇಳಿದರೆ ಅದರಿಂದ ನಿಮಗೆ ಪ್ರೈಸ್ ಇನ್ಕ್ರೀಸ್ ಆಗೋದು ಶೋರ್ ಶಾರ್ಟ್ ನೋಡಲಿಕ್ಕೆ ಸಿಗ್ತದೆ ಗೆಳೆಯರೆ. ಹಾಗೂ ಇದರಿಂದ ನಿಮಗೆ ಯುರೋಪ್ ಮತ್ತು ಏಷ್ಯಾಗೆ ಸಪ್ಲೈ ಶಾರ್ಟೇಜ್ ಸಹ ಬರಬಹುದು. ಯಾಕೆಂದರೆ ಯುರೋಪ್ ಮತ್ತು ಏಷ್ಯಾ ಇವರ ಆಯಿಲ್ ಮತ್ತು ಗ್ಯಾಸ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿದೆ. ಹಾಗಾಗಿ ಇವರು ಮಾರ್ಕೆಟಿಗೆ ಆಯಿಲ್ ಮತ್ತು ಸಪ್ಲೈ ಮಾಡಲಿಲ್ಲ ಅಂತ ಹೇಳಿದರೆ ಏಷ್ಯಾ ಅಂದರೆ ನಮ್ಮ ಭಾರತ ಬರುವ ಖಂಡ ಹಾಗೂ ಯುರೋಪಿಯನ್ ಖಂಡಕ್ಕೆ ನಿಮಗೆ ತುಂಬ ಸಪ್ಲೈ ಇದು ಇಶ್ಯೂಸ್ ನಿಮಗೆ ನೋಡಲಿಕ್ಕೆ ಸಿಗಬಹುದು. ಇದು ಗ್ಲೋಬಲಲ್ಲಿ ನಿಮಗೆ ಎನರ್ಜಿ ಕ್ರೈಸಿಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಸೊ ಇದರ ರಿಯಾಕ್ಷನ್ ನಿಮಗೆ ನೋಡಲಿಕ್ಕೆ ಏನು ಸಿಗ್ತದೆ ಗೆಳೆಯರೆ? ಸೊ ಈಗ ನೀವು ಫಸ್ಟ್ ಆಫ್ ಆಲ್ ನೋಡೋದಾದರೆ ಇದೊಂದು ನಿಮಗೆ ಒಂದು ಸಿಂಪಲ್ ಫಾರ್ಮುಲಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಲಾ ಆಫ್ ಸಪ್ಲೈ ಮತ್ತು ಡಿಮಾಂಡಿಗೆ ಇದು ನಿಮಗೆ ಅಪ್ಲಿಕೇಬಲ್ ಆಗೋದು ನೋಡಲಿಕ್ಕೆ ಸಿಗ್ತದೆ. ಸೊ ಏನಂತ ಹೇಳಿದರೆ, ಯಾವಾಗ ಸಪ್ಲೈ ಕಡಿಮೆ ಆಗುತ್ತೋ ಆಗ ನಿಮಗೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಸಿಂಪಲಾಗಿ ಹೇಳೋದಾದರೆ ಈಗ ಆಯಿಲ್ ಪ್ರೈಸ್ ನಿಮಗೆ ಆಲ್ರೆಡಿ 100 ಮೇಲೆ ಹೋಗೋದು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಈಗ ನೀವು ಕ್ಲಿಯರಾಗಿ ನಾವು ನೋಡೋದಾದರೆ ಈಗ ಕರೆಂಟಾಗಿ ನಮಗೆ ಈ ಸಿಚುವೇಷನಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಸಪ್ಲೈ ಈಗ ನೀವು ನೋಡ್ಬೋದು ಕಡಿಮೆ ಆಗಿದೆ, ಅಂದರೆ ಸಪ್ಲೈ ಮಾರ್ಕೆಟಲ್ಲಿ ಏನು ಬೇಕಿತ್ತು ಅದಕ್ಕಿಂತ ನಿಮಗೆ ಕಡಿಮೆ ನೋಡಲಿಕ್ಕೆ ಸಿಗ್ತಾ ಇದೆ. ಡಿಮಾಂಡ್ ನೀವು ನೋಡೋದಾದರೆ ಡಿಮಾಂಡ್ ಅಷ್ಟೇ ಇದೆ, ಡಿಮಾಂಡಲ್ಲಿ ನಿಮ್ಗೆ ಏನು ಹೆಚ್ಚು ಕಮ್ಮಿ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಸೊ ಯಾಕೆಂದರೆ ಎಲ್ಲರಿಗೂ ಆಯಿಲ್ ಬೇಕು, ಎಲ್ಲರಿಗೂ ಗ್ಯಾಸ್ ಬೇಕು. ಸೊ ಅದರಲ್ಲಿ ನಿಮ್ಗೆ ಏನು ಡಿಮಾಂಡಲ್ಲಿ ನಿಮಗೆ ಚೇಂಜಸ್ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಆದರೆ ಅಷ್ಟು ಸಪ್ಲೈ ಈಗ ನಿಮಗೆ ಮಾರ್ಕೆಟಲ್ಲಿ ಆಗ್ತಾ ಇಲ್ಲ. ಅದರದ್ದು ಎಫೆಕ್ಟ್ ಆಗಿ ಏನಾಗುತ್ತೆ ಅಂದರೆ ಹೇಳಿದರೆ ಪ್ರೈಸಸ್ಸಲ್ಲಿ ಇನ್ಕ್ರೀಸ್ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಸಿನಾರಿಯೋ ಏನಂತ ಹೇಳಿದರೆ ಇಲ್ಲಿ ನಿಮಗೆ ಟೋಟಲ್ ಆಗಿ ಶಾರ್ಟೇಜಸ್ ನೋಡಲಿಕ್ಕೆ ಸಿಗ್ತದೆ. ಸೊ ಇದೀಗ ನಿಮಗೆ ಕರೆಂಟ್ ಸಿಚುವೇಷನ್ನಲ್ಲಿ ನಾನು ನಿಮಗೆ ಹೇಳ್ಬೋದು. ಸೊ ಈ ಕಾಲಮಲ್ಲಿ ನೀವು ನೋಡ್ಬೋದು ಕರೆಂಟ್ ಸಿಚುವೇಷನ್ ನಿಮಗೆ ಅಪ್ಲಿಕೇಬಲ್ ಆಗ್ತದೆ. ಹಾಗೂ ಇದರೊಟ್ಟಿಗೆ ಏನಂದರೆ ಆಯಿಲ್ ಪ್ರೈಸ್ ನೀವು ನೋಡ್ಬೋದು ಈಗ ಆಲ್ರೆಡಿ 106ವರೆಗೆ ನಿಮಗೆ ಡಾಲರ್ಸ್ ಪ್ರತಿ ಬ್ಯಾರಲ್ ನೋಡಲಿಕ್ಕೆ ಸಿಗ್ತಾ ಇದೆ. ಒಂದು ಟೈಮಲ್ಲಿ ಇದು ನಿಮಗೆ 115ಗಿಂತ ಮೇಲೆ ಹೋಗೋದು ನಿಮಗೆ ನೋಡಲಿಕ್ಕೆ ಇಲ್ಲಿ ಸಿಗ್ತಾ ಇತ್ತು ಗೆಳೆಯರೆ. ಈಗ ನಿಮಗೆ 106ವರೆಗೆ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಇದು ನಿಮಗೆ ಪ್ರತಿ ಗಂಟೆ ಸಹ ನಿಮಗೆ ಆಯಿಲ್ ಪ್ರೈಸ್ ನಿಮಗೆ ಫ್ಲಕ್ಚುಯೇಟ್ ಆಗ್ತಾನೆ ಇರ್ತದೆ. ಸೊ ಮತ್ತು ನಿಮಗೆ ಆಯಿಲ್ ಮತ್ತು ಗ್ಯಾಸ್ ಪ್ರೈಸಲ್ಲಿ ಸಹ ನಿಮಗೆ ಸ್ಪೈಕ್ ನೋಡಲಿಕ್ಕೆ ಸಿಗ್ತದೆ ಇನ್ನು ಬರೋ ದಿನದಲ್ಲಿ. ಸೊ ಹಾಗಾಗಿ ಇನ್ಫ್ಲೇಷನ್ ರಿಸ್ಕ್ ನಿಮಗೆ ಕಂಟ್ರಿ ಮೇಲೆ ಜಾಸ್ತಿ ಆಗೋದು ನೋಡಲಿಕ್ಕೆ ಸಿಗ್ತದೆ. ಈಗ ನೀವು ನೋಡ್ಬೋದು ಕೊರೋನಾ ಆದ ನಂತರ ನಿಮಗೆ ಯಾವ ಥರ ಇನ್ಫ್ಲೇಷನ್ ಜಾಸ್ತಿ ಆಗಿತ್ತು, ಆಮೇಲೆ ಸ್ವಲ್ಪ ಕೂಲ್ ಡೌನ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇತ್ತು. ಸೊ ಈ ಥರ ಎನರ್ಜಿ ಕ್ರೈಸಿಸ್ ಆದರೆ ಇದರಿಂದ ನಿಮಗೆ ಇನ್ಫ್ಲೇಷನ್ ಸಹ ಜಾಸ್ತಿ ಆಗ್ಬೋದು. ಇನ್ಫ್ಲೇಷನ್ ಜಾಸ್ತಿ ಆದರೆ ಎಲ್ಲ ವಸ್ತುವಿನ ಪ್ರೈಸ್ ನಿಮಗೆ ಮೇಲೆ ಹೋಗೋದು ನೋಡಲಿಕ್ಕೆ ಸಿಗ್ತದೆ. ಈ ಸಿಚುವೇಶನ್ ಈಗ ನೀವು ಅನಲೈಸ್ ಮಾಡೋದಾದರೆ ಕೆಲವು ಕಂಪನಿ ಇದರಿಂದ ಸಹ ನಿಮಗೆ ಪ್ರಾಫಿಟ್ ನಿಮಗೆ ಮಾಡೋದು ನೋಡಲಿಕ್ಕೆ ಸಿಗ್ಬೋದು. ಸೊ ಅದರಲ್ಲಿ ಮೇನ್ ಕಂಪನೀಸ್ ಏನಂತ ಹೇಳಿದರೆ ನಿಮಗೆ ಎನರ್ಜಿ ಕಂಪನೀಸ್, ಇವರು ನಿಮಗೆ ಈ ಸಿಚುವೇಶನ್ ಇದು ನಿಮಗೆ ತುಂಬ ಬೆನಿಫಿಟ್ನ ತೆಗೆಯೋದು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಗೆಳೆಯರೆ. ಸೊ ಇವರಿಗೆ ಹೇಗೆ ಇದು ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ನೋಡೋದಾದರೆ ಫಸ್ಟ್ ಏನಂದರೆ ಕ್ರೈಸಿಸ್. ಸೊ ಇಲ್ಲಿ ಕ್ರೈಸಿಸ್ ಏನಂತ ಹೇಳಿದರೆ ಇರಾನ್ ಅಟ್ಯಾಕ್ ಮಾಡೋದ್ರಿಂದ ಜಿಯೋಪಾಲಿಟಿಕಲ್ ನಿಮಗೆ ಟೆನ್ಷನ್ ಇನ್ಕ್ರೀಸ್ ಆಗಿದೆ. ಹಾಗೂ ಇದರಿಂದ ನಿಮಗೆ
ಆಯಿಲ್ ಮತ್ತು ಗ್ಯಾಸಿದು ಸಪ್ಲೈಯಲ್ಲಿ ರಿಡಕ್ಷನ್ ನೋಡಲಿಕ್ಕೆ ಸಿಗ್ತಾ ಇದೆ. ಅಂದರೆ ಎಷ್ಟು ನಿಮಗೆ ಸಪ್ಲೈ ಆ್ಯಕ್ಚುಯಲ್ ಮಾರ್ಕೆಟಾಗಿ ಆಗಬೇಕು ಇಡೀ ಪ್ರಪಂಚದ್ದು ಡಿಮಾಂಡ್ ಮೀಟ್ ಮಾಡಲಿಕ್ಕೆ, ಅಷ್ಟೊಂದು ಸಪ್ಲೈ ಈಗ ನಿಮ್ಗೆ ಮಾರ್ಕೆಟಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಿಮಗೆ ಸಪ್ಲೈ ಇಶ್ಯೂಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಒಂದು ವೇಳೆ ಯಾವಾಗ ನಿಮಗೆ ಸಪ್ಲೈ ಕಡಿಮೆ ಆದಾಗ ಆಗ ಡಿಮ್ಯಾಂಡ್ ಸಹ ಅಷ್ಟೇ ಇರುತ್ತೆ. ಅಂದರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಸಪ್ಲೈ ಕಡಿಮೆ ಇರುತ್ತೆ. ಅದನ್ನು ಕಂಪನ್ಸೇಟ್ ಮಾಡಲಿಕ್ಕೆ ನಿಮಗೆ ಪ್ರೈಸ್ ನಿಮಗೆ ಮೇಲೆ ಹೋಗೋದು ನೋಡಲಿಕ್ಕೆ ಸಿಗ್ತದೆ. ಸೊ ಈ ಥರ ಪ್ರೈಸ್ ಜಾಸ್ತಿ ಆದಾಗ ನಿಮಗೆ ಕಂಪನಿದು ಪ್ರಾಫಿಟ್ಸ್ ನಿಮಗೆ ಜಾಸ್ತಿ ಆಗೋದು ನೋಡಲಿಕ್ಕೆ ಸಿಗ್ತದೆ. ಸೊ ಹಾಗೆ ನಾನು ನಿಮಗೆ ಕೆಲವು ಸ್ಟಾಕ್ಸ್ ತೋರಿಸ್ತೇನೆ. ಇದರ ಮೇಲೆ ನೀವು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೋದು ಇನ್ನು ಬರುವ ಕೆಲವು ದಿನಗಳಲ್ಲಿ. ಇಲ್ಲಾಂದರೆ ಅವರು ಬರೋ ನಂಬರ್ಸ್, ಕ್ವಾರ್ಟರ್ಲಿ ನಂಬರ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಮಾರ್ಚ್ ಎಂಡ್ ಆದ ನಂತರ ಅವರ ನಂಬರ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅದರ ಮೇಲೆ ಸಹ ನೀವು ಅಬ್ಸರ್ವೇಷನ್ ಮಾಡ್ಬೋದು. ಯಾವುದೇ ಸಹ ನಿಮಗೆ ಸ್ಟಾಕ್ಸ್ ಇಲ್ಲಿ ಬೈಯಿಂಗ್ ರೆಕಮೆಂಡೇಷನ್ ಎಲ್ಲ ಗೆಳೆಯರೆ, ಕೇವಲ ಸ್ಟಡಿ ಪರ್ಪಸ್ಗೆ ನಾನು ನಿಮಗೆ ಇದು ವಿಡಿಯೋ ಮಾಡ್ತಿದ್ದೇನೆ. ಸೊ ಯಾವುದೇ ಬೈಯಿಂಗ್ ಡಿಸಿಷನ್ ತಗೊಳ್ಳೋ ಮೊದಲು ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲಾಂದರೆ ನಿಮ್ಮ ಕ್ಲಿಯರ್ ಆಗಿ ಗ್ರೌಂಡ್ ವರ್ಕ್ ಮಾಡಿ ಆಮೇಲೆ ನಿಮ್ಮ ಡಿಸಿಷನನ್ನು ನೀವೇ ತಗೊಳ್ಳಿ. ಫಸ್ಟ್ ಆಫ್ ಆಲ್ ಹೇಳೋದಾದರೆ ಗೆಳೆಯರೆ, ರಿಲಯನ್ಸ್ ಇಂಡಸ್ಟ್ರಿ ಏನಂದರೆ ಇಂಡಿಯಾದ್ದು ನಿಮಗೆ ದೊಡ್ಡ ಬಿಗ್ಗೆಸ್ಟ್ ಎನರ್ಜಿ ಕಂಪನಿ. ಮತ್ತು ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆದರೆ ಇವರಿಗೆ ಡೈರೆಕ್ಟ್ ಬೆನಿಫಿಟ್ ಆಗುತ್ತೆ. ಯಾಕೆಂದರೆ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆದರೆ ಇವ್ರದ್ದು ರೆವೆನ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇವರಿಗೆ ಅದರಿಂದ ನಿಮಗೆ ಪ್ರಾಫಿಟ್ಸ್ ಜಾಸ್ತಿ ನೋಡಲಿಕ್ಕೆ ಸಿಗ್ಬೋದು ಗೆಳೆಯರೆ. ಅದರ ನೆಕ್ಸ್ಟ್ ನೀವು ನೋಡೋದಾದರೆ ONGC ಕಂಪನಿ ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಇವರೊಂದು ನಿಮಗೆ ಗೌರ್ಮೆಂಟ್ PSU ಕಂಪನಿ. ಸೊ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆದರೆ ಇವರ ಪ್ರಾಫಿಟ್ಸ್ ನಿಮಗೆ ಮೇಲೆ ಹೋಗೋದು ನೋಡಲಿಕ್ಕೆ ಸಿಗ್ಬೋದು ಗೆಳೆಯರೆ. ಸೊ ಅದರೊಟ್ಟಿಗೆ ನೀವು ನೋಡೋದಾದರೆ ಆಯಿಲ್ ಇಂಡಿಯಾ ಲಿಮಿಟೆಡ್. ಸೊ ಇದೊಂದು ನಿಮಗೆ ಇನ್ನೊಂದು ಆಯಿಲ್ ಎಕ್ಸ್ಪ್ಲೋರೇಷನ್ ಕಂಪನಿ ಓನ್ಡ್ ಬೈ ಇಂಡಿಯನ್ ಗೌರ್ಮೆಂಟ್. ಸೊ ಇವರದ್ದು ಸಹ ನಿಮಗೆ ಆಯಿಲ್ ಪ್ರೈಸಸ್ ಜಾಸ್ತಿ ಆದರೆ ಇವರದ್ದು ರೆವೆನ್ಯೂ ಸಹ ನಿಮಗೆ ಬೂಸ್ಟ್ ಆಗೋದು ನೋಡಲಿಕ್ಕೆ ಸಿಗ್ಬೋದು. ಅದರೊಟ್ಟಿಗೆ ಗೇಲ್. ಸೊ ಇದು ಏನಂದರೆ ಒಂದು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿ. ಸೊ ಗ್ಯಾಸ್ ಡಿಮಾಂಡ್ ಇನ್ಕ್ರೀಸ್ ಆದರೆ ನಿಮಗೆ ಬೆನಿಫಿಟ್ಸ್ ಆಗ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಗ್ಯಾಸಿದು ಪ್ರೈಸ್ ಜಾಸ್ತಿ ಆಗುತ್ತೆ, ಡಿಮಾಂಡ್ ಅಷ್ಟೇ ಇರುತ್ತೆ. ನಿಮಗೆ ಏನು ನಾರ್ಮಲ್ ಡಿಮಾಂಡ್ ಇರುತ್ತೆ ಅಷ್ಟೇ ಡಿಮಾಂಡ್ ಇರ್ತದೆ. ಅದರಲ್ಲಿ ಏನಂತ ಹೇಳಿದ್ರೆ ಈಗ ಪ್ರೈಸ್ ನಿಮಗೆ ಇನ್ಕ್ರೀಸ್ ಆಗ್ಬೋದು. ಸೊ ಹಾಗೆ ಇವ್ರದ್ದು ರೆವೆನ್ಯೂ ಶೂಟ್ ಅಪ್ ಆಗ್ಬೋದು. ಹಾಗೆ ನಿಮಗೆ ಇವ್ರದ್ದು ಪ್ರಾಫಿಟ್ಸ್ ನಿಮಗೆ ಮೇಲೆ ನೋಡಲಿಕ್ಕೆ ಸಿಗ್ಬೋದು. ಸೊ ಶಾರ್ಟ್ ಟರ್ಮಲ್ಲಿ ಏನಂತ ಹೇಳಿದರೆ ನಿಮಗೆ ಎನರ್ಜಿ ಸ್ಟಾಕ್ಸಲ್ಲಿ ನಿಮಗೆ ಸ್ವಲ್ಪ ಮೂವ್ಮೆಂಟ್ ನೋಡಲಿಕ್ಕೆ ಸಿಗ್ಬೋದು ಗೆಳೆಯರೆ. ಸೊ ಬಿಕಾಸ್ ಆಫ್ ದ ಕರೆಂಟ್ ಕ್ರೈಸಿಸ್. ಸೊ ಹಾಗಾಗಿ ನಿಮಗೆ ಎನರ್ಜಿ ಸೆಕ್ಟರಲ್ಲಿ ಸಹ ನಿಮಗೆ ಒಂದು ಸ್ವಲ್ಪ ಸ್ಟ್ರಾಂಗ್ ಟ್ರೆಂಡ್ಸ್ ನೋಡಲಿಕ್ಕೆ ಸಿಗ್ಬೋದು. ಇದರೊಟ್ಟಿಗೆ ರಿಸ್ಕ್ ಏನಂದರೆ ವಾರ್ ನಿಮಗೆ ಇನ್ನೂ ಸಹ ಎಸ್ಕಲೇಟ್ ಆಗ್ಬೋದು ಗೆಳೆಯರೆ. ಯಾಕೆಂದರೆ ಇನ್ನೂ ಸಹ ನಿಮಗೆ ಯಾವುದೇ ಥರದ ಸೀಸ್ ಫೈರ್ ಆಗಲಿ ಇಲ್ಲಾಂದರೆ ಯಾವುದೇ ಥರದ ಪೀಸ್ ಟಾಕ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ರಿಸ್ಕ್ ಇನ್ನೂ ಸಹ ಇದೆ, ವಾರ್ ಇನ್ನೂ ಸಹ ಜಾಸ್ತಿ ಆಗ್ಬೋದು. ಹಾಗೂ ಗೌರ್ಮೆಂಟ್ಸ್ ಇಂಟರ್ವೆನ್ಷನ್ ಇದರಲ್ಲಿ ಮಾಡ್ಬೋದು. ಯಾಕೆಂದರೆ ಈ ಥರ ಆಯಿಲ್ ಮತ್ತು ಗ್ಯಾಸ್ ಪ್ರೈಸಸ್ ಜಾಸ್ತಿ ಆಗ್ತಾ ಹೋದರೆ ಗೌರ್ಮೆಂಟ್ ಅದನ್ನು ಸ್ವಲ್ಪ ಮತ್ತು ಅಡ್ವೈಸ್ ಮಾಡ್ಬೋದು ಕಿ ಆಯಿಲ್ ಕಂಪನೀಸ್ ಅದನ್ನು ಅಬ್ಸಾರ್ಬ್ ಮಾಡಬೇಕಂತ ಹೇಳಿದರೆ. ಆ ಥರ ಏನಾದರೂ ಡಿಸಿಷನ್ ಗೌರ್ಮೆಂಟ್ ತಗೊಂಡ್ರೆ ಆವಾಗ ನಿಮಗೆ ಸ್ಟಾಕ್ ಪ್ರೈಸ್ ಮೇಲೆ ಸಹ ಮತ್ತು ಅವರ ಪ್ರಾಫಿಟಬಿಲಿಟಿ ಮೇಲೆ ಸಹ ನಿಮಗೆ ನಂಬರ್ಸ್ ನೋಡಲಿಕ್ಕೆ ಎಫೆಕ್ಟ್ ನೋಡಲಿಕ್ಕೆ ಸಿಗ್ಬೋದು. ಯಾಕಂತ ಹೇಳಿದರೆ ಈ ಥರ ಪ್ರೈಸ್ ಜಾಸ್ತಿ ಆದರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಹಾಗೆ ಆಗುವಾಗ ನಿಮಗೆ ಪ್ರತಿಯೊಂದು ನಾಗರಿಕನಿಗೂ ಸಹ ಇದರ ಮೇಲೆ ಎಫೆಕ್ಟ್ ನೋಡಲಿಕ್ಕೆ ಸಿಗ್ತದೆ, ಅವರ ಇನ್ಕಮ್ ಮೇಲೆ ಎಫೆಕ್ಟ್ ನೋಡಲಿಕ್ಕೆ ಸಿಗ್ಬೋದು. ಸೊ ಹಾಗಾಗಿ ಗೌರ್ಮೆಂಟ್ ಸಹ ತುಂಬ ಇಲ್ಲಿ ಇದನ್ನು ಕೀನಾಗಿ ಅಬ್ಸರ್ವ್ ಮಾಡ್ತಾರೆ. ಸೊ ಅವರು ಮೇ ಬಿ ಸಹ ಇದರಲ್ಲಿ ಸ್ಟೆಪ್ ಇನ್ ಆಗ್ಬೋದು. ಸೊ ಈ ಥರ ನಿಮಗೆ ರಿಸ್ಕ್ ಸಹ ಈ ಕಂಪನಿಯಲ್ಲಿ ಹೋಗೋದಾದರೆ ನಿಮಗೆ ನೋಡಲಿಕ್ಕೆ ಸಿಗಬಹುದು. ಸೊ ಈಗ ನೀವು ಈ ಇಡೀ ಟಾಪಿಕ್ ಟೇಕ್ ಅವೇ ಇಲ್ಲದ್ರೆ ಕನ್ಕ್ಲೂಷನ್ ಅಂತ ನಾವು ನೋಡ್ಬೋದು. ಏನಂತ ಹೇಳಿದರೆ ಇದೊಂದು ನಿಮಗೆ ಗ್ಲೋಬಲ್ ನ್ಯೂಸ್ ನೀವು ನೋಡ್ಬೋದು. ಆದರೆ ಇದು ನಿಮಗೆ ಡೈರೆಕ್ಟಾಗಿ ನಿಮ್ಮ ಪೋರ್ಟ್ಫೋಲಿಯೋಗೆ ಸಹ ಎಫೆಕ್ಟ್ ಆಗುತ್ತೆ. ಯಾಕಂದರೆ ವಾರ್ ಆಗ್ತಿದೆ ಇರಾನ್ ಮತ್ತು ಅಮೆರಿಕ ಮಧ್ಯದಲ್ಲಿ. ಆದರೆ ಇದು ನಿಮ್ಮ ಪೋರ್ಟ್ಫೋಲಿಯೋಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡಬಹುದು. ಸೊ ರೈಟ್ ಸ್ಟಾಕ್ ಚೂಸ್ ಮಾಡಿದರೆ ಈವಂಥ ಸಿಚುವೇಷನಲ್ಲಿ ಸಹ ನೀವು ಪ್ರಾಫಿಟ್ನ ಮಾಡ್ಬೋದು ಗೆಳೆಯರೆ. ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ. ಥ್ಯಾಂಕ್ ಯು, ಬಾಯ್.